ಲಿಂಗಾಯತ ಧರ್ಮ ಬೇಡಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಲಿಂಗಾಯತರು ನಾವು ಹಿಂದೂಗಳಲ್ಲ, ಪ್ರತ್ಯೇಕ ಧರ್ಮ ಬೇಕು ಅಂತಾರೆ. ನಾಳೆ ಒಕ್ಕಲಿಗರು ಕೂಡ ನಾವು ಹಿಂದೂಗಳಲ್ಲ, ಪ್ರತ್ಯೇಕ ಒಕ್ಕಲಿಗ ಧರ್ಮ ಬೇಕು ಅಂತ ಕೇಳಬಹುದು. ನಂತರ ಕುರುಬರು ಕೇಳಬಹುದು. ಈ ಬಗ್ಗೆ ಬಸವರಾಜ್ ಹೊರಟ್ಟಿ ನೀಡಿದ್ದು ವೈಯಕ್ತಿಕ ಹೇಳಿಕೆ ಎಂದು ಕುಮಾರಸ್ವಾಮಿ ಹೇಳಿದರು. ನನ್ನ ಪ್ರಕಾರ ಇದರ ಅವಶ್ಯಕತೆ ಇಲ್ಲ, ನನ್ನ ನಿಲುವು ಪಕ್ಷದ ನಿಲುವು ಎಂದು ಎಚ್.ಡಿ.ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಿಂದೂ ಅಂದ್ರೆ ಯಾರು? ಇವತ್ತು ಲಿಂಗಾಯತರು ಅಂದ್ರೆ ಯಾರು? ಒಕ್ಕಲಿಗರು ಅಂದ್ರೆ ಯಾರು? ಇಲ್ಲಿ ನೀವು ಹಿಂದೂ ಅಂತಕ್ಕಂಥದ್ದು ಶಿವನನ್ನ ಯಾರು ಪೂಜೆ ಮಾಡ್ತಾರೆ, ಶಿವನನ್ನ ಪೂಜೆ ಮಾಡ್ತಕ್ಕಂಥವ್ರೆಲ್ಲ ನಾವು ಹಿಂದೂಗಳು ಅಂತೀವಿ. ಇಲ್ಲಿ ಪ್ರಶ್ನೆ, ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಹಿಂದೂಗಳಲ್ಲ, ನಾವು ಲಿಂಗಾಯತರು ಅಂತಕ್ಕಂಥದ್ದನ್ನು ಹೇಳಿದ ತಕ್ಷಣ ಸಮಾಜದಲ್ಲಿ ಇವರಿಗೆ ಸಿಗ್ತಕ್ಕಂಥ ಏನು ಸರ್ಕಾರಗಳು ಕೊಡ್ತಕ್ಕಂಥ ಬೆನಿಫಿಟ್ಗಳಲ್ಲಿ ದೊಡ್ಡ ಮಟ್ಟದ ಬೆನಿಫಿಟ್ ಸಿಗುತ್ತಾ? ಇಲ್ಲಿ ಬಂದಿರತಕ್ಕಂಥದ್ದು ಈ ಒಂದು ಕೂಗನ್ನು ಎಬ್ಸಿರ್ತಕ್ಕಂಥದ್ದೇ ವೀರಶೈವ ಸಮಾಜ ಅಂತಕ್ಕಂಥದ್ದು ಬಂದರೆ ಬಹುಸಂಖ್ಯಾತರ ಆಗ್ತೀರಿ, ನೀವು ಲಿಂಗಾಯತರ ಸಮಾಜ ಅಂತಕ್ಕಂಥದ್ದನ್ನು ಗುರುತಿಸ್ಕೊಂಡ್ರೆ ಅಲ್ಪಸಂಖ್ಯಾತರ ಆಗ್ತೀರಿ. ಆಗ ನಿಮಗೆ ಸರ್ಕಾರದ ಹಲವಾರು ರೀತಿಯ ಸೌಲಭ್ಯಗಳು ಹೆಚ್ಚಿನ ರೀತಿಯಲ್ಲಿ ದೊರಕುತ್ತದೆ. ಈ ರೀತಿಯ ಒಂದು ಭಾವನೆ ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ. ನನ್ನ ನಿಲುವು